ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್, ಈಸಿಯಾಗಿ, ಸ್ಪೈಸಿಯಾಗಿ ಮ್ಯಾಂಗೋ ತೊಕ್ಕುನ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು 3 ಮಂತ್ಸ್ವರೆಗೂ ನಾವು ಸ್ಟೋರ್ ಮಾಡ್ಕೋಬೋದು. ಅಂದರೆ ಇದಕ್ಕೆ ಯಾವುದೇ ರೀತಿ ಊರಾಕಿ ಮಾಡೋ ಅಂಥದ್ದೆಲ್ಲ ಏನೂ ಇರೋದಿಲ್ಲ. ಜಸ್ಟ್ ಡೈರೆಕ್ಟಾಗಿ ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡ್ಕೋಬೋದು. ಬಿಸಿ ಅನ್ನದ ಜೊತೆಲಿ ಇದನ್ನು ತಿಂತಾ ಇದ್ದರೆ ವಾವ್ ಅಂತ ಅನಿಸುತ್ತೆ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಅಟ್ ಫಸ್ಟ್ ನಾನಿಲ್ಲಿ ಮಾವಿನಕಾಯಿ ತೊಗೊಂಡಿದ್ದೀನಿ, ಹುಳಿ ಇರೋವಂಥ ಮಾವಿನಕಾಯಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ಮೇಲೆ ಸಿಪ್ಪೆನ ತೆಗ್ದಿದ್ದೀನಿ. ನೀವು ಬೇಕಾದರೆ ಇನ್ನೂ ಅಂದರೆ ಗ್ರೀನಿಶಾಗಿ ಕಾಣಿಸೋದಲ್ವ, ಅದು ಸಹ ಕಾಣಿಸ್ಬಾರ್ದು ಅನ್ನೋ ಹಾಗಿದ್ರೆ ಕಂಪ್ಲೀಟಾಗಿ ಸಿಪ್ಪೆಯನ್ನು ತೆಗೆದು ಈ ರೀತಿ ತುರ್ಕೋಬೇಕಾಗತ್ತೆ. ಕಾಯಿ ತುರಿಯೋ ಮಣೆ ಇರುತ್ತೆ ಅಲ್ವ, ಅದರಲ್ಲೇ ತುರ್ಕೋಬೋದು. ಈಗ ಅದನ್ನು ಒಂದು ಸೈಡ್ಗೆ ಎತ್ತಿಟ್ಕೋತಾ ಇದ್ದೀನಿ. ಇನ್ನೊಂದು ಪ್ಯಾನ್ನ ಸ್ಟವ್ ಮೇಲೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಸೊ ಇದನ್ನು ಹುರಿಬೇಕಾದ್ರೆ ನಮಗೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ. ಅಂದರೆ ಸಾಸಿವೆ ನಮಗೆ ಬ್ಲ್ಯಾಕ್ ಕಲರ್ ಇರೋದು ಲೈಟಾಗಿ ವೈಟಿಶ್ ಆಗಿ ಚೇಂಜ್ ಆಗುತ್ತೆ. ಅಲ್ಲಿ ತನಕ ಹುರ್ಕೊಂಡು ಸ್ಟವ್ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡಬೇಕಾಗತ್ತೆ. ಸಾಸಿವೆ ತೀರಾ ಚಿಟಪಟ ಅನ್ನೋವರೆಗೂ ಇದನ್ನು ಹುರ್ಕೋಬೇಡಿ, ಸಿದೋಗುತ್ತೆ. ಸಿದೋಗಿರೋಂಥ ಪುಡಿನ ನಾವು ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಸೊ ಈಗ ಇದನ್ನು ನಾನು ಕಂಪ್ಲೀಟಾಗಿ ತಣ್ಣಗೆ ಮಾಡೋದಕ್ಕೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ಹುರ್ಕೊಂಡಿರೋ ಮೆಂತೆ ಮತ್ತು ಸಾಸಿವೆನ ಪೌಡರ್ ಮಾಡ್ಕೋಬೇಕಾಗತ್ತೆ. ಸೊ ಬಿಸಿ ಇರೋವಾಗ ಇದನ್ನು ಏನಾದರೂ ಗ್ರೈಂಡ್ ಮಾಡಿಕೊಂಡ್ರೆ, ಪುಡಿ ಮಾಡಿಕೊಂಡ್ರೆ ಎಲ್ಲ ಎಣ್ಣೆ ರೀತಿ ಆಗಿಬಿಡುತ್ತೆ, ಕ್ಲೀನಾಗಿ ಪೌಡರ್ ಆಗೋದಿಲ್ಲ. ಸೊ ಸ್ವಲ್ಪ ತಣ್ಣಗೆ ಆದಮೇಲೆ ಇದನ್ನು ಪೌಡರ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ನಾನೀಗ ಡ್ರೈ ಪೌಡರ್ ಆಗಿಯೇ ಮಾಡ್ಕೋತಾ ಇದ್ದೀನಿ. ಎಲ್ಲೂ ಸಹ ವಾಟರ್ ಆಗಲಿ ಆಯಿಲ್ ಆಗಲಿ ಏನನ್ನೂ ಆ್ಯಡ್ ಮಾಡಿಲ್ಲ. ಇದನ್ನು ಈಗ ನಾನೊಂದು ಚಿಕ್ಕ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ತರಿಯಾಗಿ ನಾನು ಬ್ಲೆಂಡ್ ಮಾಡಿಲ್ಲ, ಕಂಪ್ಲೀಟಾಗಿ ಫೈನ್ ಪೌಡರ್ ಆಗಿದೆ ಇದು. ಸೊ ಈ ರೀತಿ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಈಗ ಮಿಕ್ಸಿಂಗ್ ಬೌಲ್ಗೆ ಅಂದರೆ ಸ್ವಲ್ಪ ಅಗಲವಾಗಿರುವಂಥ ಮಿಕ್ಸಿಂಗ್ ಬೌಲ್ ತಗೊಂಡು ನಾನಿಲ್ಲಿ ತೋರಿಸ್ತಾ ಇರೋವಂಥ ಮೆಷರ್ಮೆಂಟ್ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಮಾವಿನಕಾಯಿ ತುರಿನ ತೊಗೊಂಡಿದ್ದೀನಿ. ಸೊ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದರೆ ಅಂದರೆ ಕ್ವಾಂಟಿಟಿ ಸೈಜ್ ನೀವು ಡಬಲ್ ಮಾಡಿಕೊಂಡು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಇದ್ರ ಜೊತೆಗೆ ನಾನು 5 ಟೇಬಲ್ ಸ್ಪೂನ್ಸ್ ಅಷ್ಟು ಅಚ್ಕಾರದ ಪುಡಿನ ತೊಗೊಂಡಿದ್ದೀನಿ. ನಿಮಗೆ ಮೆಷರ್ಮೆಂಟ್ ಗೊತ್ತಾಗಿಲ್ಲ ಅಂದರೆ ನಾನು ತೋರಿಸ್ತಾ ಇರೋ ಬೌಲ್ ಪ್ರಕಾರನೂ ಹಾಕ್ಕೋಬೋದು. ಆ್ಯಂಡ್ ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಸಾಸಿವೆ ಮತ್ತು ಮೆಂತ್ಯ ಕಾಳನ್ನು ಪೌಡರ್ ಮಾಡಿದ್ವಲ್ವ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡಿಕೊಂಡು ಅಟ್ ಫಸ್ಟ್ ನಾವಿಲ್ಲಿ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಇಂಗ್ರೀಡಿಯೆಂಟ್ಸ್ ಏನು ಆ್ಯಡ್ ಮಾಡ್ಕೊಂಡಿದ್ದೀವಲ್ವ, ಪೌಡರ್ ಇಂಗ್ರೀಡಿಯೆಂಟ್ಸು, ಅದನ್ನು ಕಂಪ್ಲೀಟಾಗಿ ಮಾವಿನಕಾಯಿಗೆ ಚೆನ್ನಾಗಿ ಹಿಡಿಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಎಲ್ಲೂ ಸಹ ವಾಟರ್ ಆ್ಯಡ್ ಮಾಡ್ತಾ ಇಲ್ಲ. ಮಾವಿನಕಾಯಿ ತೊಕ್ಕು ಅಂದರೆ ತುರ್ಕೊಂಡಿದ್ದೀವಲ್ವ, ಅದರಲ್ಲಿರೋವಂಥ ವಾಟರೇ ಇಲ್ಲಿ ಸರಿ ಹೋಗುತ್ತೆ. ತೀರಾ ವಾಟರ್ ಬಿಟ್ಕೊತಾ ಇದೆ ಅಂತಂದರೆ ಆ ವಾಟರ್ನ ನೀವು ಫಸ್ಟು ತೆಗೆದುಬಿಟ್ಟು ಹೊರಗಡೆ ಆಮೇಲೆ ನೀವು ಈ ಪೌಡರ್ಗಳನ್ನೆಲ್ಲ ಆ್ಯಡ್ ಮಾಡ್ಕೋಬೇಕಾಗತ್ತೆ. ತೀರಾ ವಾಟರ್ ಇದ್ದರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ನಾವು ತುರ್ಕೊಂಡಾಗನೇ ನಮಗೆ ಗೊತ್ತಾಗುತ್ತೆ ಜಾಸ್ತಿ ವಾಟರ್ ಆಗಿ ಇದೆಯಾ ಇಲ್ಲ ಅಂತಂದರೆ ಹೇಗೆ ಅಂದ್ಬಿಟ್ಟು. ನಿಮ್ಗೇನಾದರೂ ಆ ರೀತಿ ಜಾಸ್ತಿ ವಾಟರ್ ಥರ ಅನ್ನಿಸ್ತಾ ಇದ್ದರೆ ಸ್ವಲ್ಪ ನೀವು ಆ ನೀರನ್ನು ತೆಗೆದುಬಿಟ್ರೆ ಸರಿ ಹೋಗುತ್ತೆ. ಈಗ ನಾನು ಇದನ್ನು ಕಂಪ್ಲೀಟಾಗಿ ಎಲ್ಲನೂ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕಲರು ಅಷ್ಟೇ ನಾವು ತೊಗೊಂಡಿರೋವಂತಹ ಖಾರದ ಪುಡಿ ಮೇಲೆ ಡಿಪೆಂಡ್ ಆಗುತ್ತೆ. ಮನೇಲೇ ಮಾಡ್ಕೊಂಡಿರೋವಂಥ ಪುಡಿ ಆದರೆ ಅಷ್ಟೊಂದು ಕಲರ್ ಇರೋದಿಲ್ಲ. ನಿಮಗೇನಾದರೂ ಜಾಸ್ತಿ ಕಲರ್ ಆಗಿ ಇರಬೇಕು ಅನ್ನೋ ಹಾಗಿದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಇನ್ನೊಂದು ಕಡೆ ಸ್ಟವ್ ಮೇಲೆ ಒಂದು ಬೌಲ್ಗೆ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಎಳ್ಳೆಣ್ಣೆನೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸಾಂಬಾರಿಗೆ ಯೂಸ್ ಮಾಡೋ ಎಣ್ಣೆನಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಸಾಂಬಾರಿಗೆ ಯೂಸ್ ಮಾಡುವಂತಹ ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಮಾವಿನಕಾಯಿ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ತೋರಿಸಿರೋವಂಥ ಮೆಷರ್ಮೆಂಟ್ ಕಪ್ ಇತ್ತಲ್ವ, ಅದರಲ್ಲೇ ನಾನಿಲ್ಲಿ 1.5 ಕಪ್ಪಷ್ಟು ಎಣ್ಣೆನ ಆ್ಯಡ್ ಮಾಡಿಕೊಂಡು, ಸೊ ಇಲ್ಲಿ ಎಣ್ಣೆ ಚೂರು ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ರೆಂಬೆಯಷ್ಟು ಕರಿಬೇವು, ಹಾಗೆ 1 ಬೆಳ್ಳುಳ್ಳಿ ಗಡ್ಡೆನ ಜಜ್ಜಿಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಿಮಗೆ ಹಿಂಗೆ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ನಾನು ಹಿಂಗನ್ನು ಆ್ಯಡ್ ಮಾಡ್ತಾ ಇಲ್ಲ. ಸೊ ಇದಿಷ್ಟು ಒಗ್ಗರಣೆ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ಎಣ್ಣೆ ತಣ್ಣಗಾಗೋದಕ್ಕೆ ಬಿಡಬೇಕು. ರೂಮ್ ಟೆಂಪರೇಚರಲ್ಲಿ ಇದ್ದರೆ ಸಾಕಾಗುತ್ತೆ ಎಣ್ಣೆ. ಆ ಟೈಮಲ್ಲಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ ತೊಕ್ಕು ತುರಿನ, ಮಾವಿನಕಾಯಿ ತುರಿ, ಅದಕ್ಕೆ ಇದನ್ನು ಎಣ್ಣೆನ ಆ್ಯಡ್ ಮಾಡಿಕೊಂಡು ಕಂಪ್ಲೀಟಾಗಿ ಎಲ್ಲನೂ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ.
ಸೊ ಇನ್ನೊಂದು ನೆನಪಿಟ್ಕೊಳ್ಳಿ, ಎಣ್ಣೆ ತೀರಾ ಬಿಸಿ ಬಿಸಿಯಾಗಿ ಇರಬೇಕಾದ್ರೆ ಆ್ಯಡ್ ಮಾಡಿಕೊಂಡ್ರೆ ತುಂಬ ದಿನ ಇದು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಆದಷ್ಟು ಎಣ್ಣೆನ ರೂಮ್ ಟೆಂಪ್ರೇಚರ್ಗೆ ಬಂದಾದಮೇಲೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದಷ್ಟು ನಮಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ರೈಸ್ಗೆ, ಚಪಾತಿ, ಇಡ್ಲಿಗೆ ತಿನ್ನೋವಾಗ ಸರಿ ಹೋಗುತ್ತೆ. ಆ್ಯಂಡ್ ಎಣ್ಣೆ ಜಾಸ್ತಿ ಇದ್ದಷ್ಟು ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಹೊಂದ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಆ್ಯಂಡ್ ಲಾಂಗ್ ಟೈಮ್ ಸ್ಟೋರ್ ಮಾಡ್ಕೊಳ್ಳೋದಕ್ಕೂ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ನಾನು ಯೂಸ್ ಮಾಡಿರೋವಂಥ ಚಿಲ್ಲಿ ಪೌಡರ್ ಮನೇಲೇ ಮಾಡಿರೋವಂಥದ್ದು ಎಷ್ಟು ಕಲರ್ ಕಾಣಿಸ್ತಾ ಇದೆ ಅಂತ. ಕಲರ್ ವೈಸ್ ನಿಮ್ಗೆ ಇನ್ನೂ ರೆಡಿಶ್ ಆಗಿ ಬೇಕು ಅಂತಂದರೆ ರೆಡ್ ಚಿಲ್ಲಿ ಪೌಡರ್ನ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನು ನಾನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಸ್ಟೋರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಇದನ್ನು 3 to 4 hours ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ಸ್ಟೋರ್ ಮಾಡ್ಕೋಬೇಕಾಗತ್ತೆ. ನೀವು ಬೇಕಾದರೆ ಒಂದಿನ ಫುಲ್ ಇದನ್ನು ಹೊರಗಡೆನೇ ಇಟ್ಟು ನೆಕ್ಸ್ಟ್ ದಿನ ನೀವು ಇದನ್ನು ಸ್ಟೋರ್ ಮಾಡಿಕೊಂಡ್ರೂ ತೊಂದರೆ ಇಲ್ಲ. ತುಂಬ ಲಾಂಗ್ ಟೈಮ್ ಇದನ್ನು ಸ್ಟೋರ್ ಮಾಡ್ಕೋಬೋದು. ಸೊ ಇದನ್ನು ನಾನು ಆಲ್ರೆಡಿ ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ಆಫ್ಟರ್ 3 to 4 hours ನಾನಿಲ್ಲಿ ಕಂಟೈನರ್ ಅಥವಾ ಜಾರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಪಿಂಗಾಣಿ ಜಾರ್ಗಳಲ್ಲಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ತುಂಬ ಲಾಂಗ್ ಟೈಮ್ ಸ್ಟೇ ಆಗುತ್ತೆ. ಕೆಡೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ನೋಡಿದ್ರಲ್ವ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮ್ಯಾಂಗೋ ತೊಕ್ಕನ್ನ ಮಾಡ್ಕೊಳ್ಳೋದು ಅಂತ. ಸೊ ಡೆಫಿನೆಟ್ಲಿ ನೀವು ಮನೇಲಿ ಟ್ರೈ ಮಾಡಿ. ತುಂಬ ಲಾಂಗ್ ಟೈಮ್ ತಗೊಳ್ಳೋದಿಲ್ಲ ಆ್ಯಂಡ್ ಈಸಿ ಪ್ರೋಸೆಸ್ ಕೂಡ ಹೌದು. ಇದನ್ನು ನೀವು ಚಪಾತಿ, ರೋಟಿ, ಇಡ್ಲಿ, ದೋಸೆ, ಬಿಸಿ ಅನ್ನಕ್ಕಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ. ಇನ್ನಷ್ಟು ರೆಸಿಪೀಸ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ. ಬಾಯ್.